11/8/2024ರಂದು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಮ್ಮ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣಾ ಅಪರಾಧ ವಿಭಾಗದ PS ಅವರಾದಂಥ RD ಲಮಾಣಿ ಅವರಿಗೆ ಒಂದು ಮಾಹಿತಿ ಬರ್ತದೆ. ಒಂದು 6 ಜನ ಯುವಕರ ತಂಡ ಸಂಗಮ್ ಕ್ರಾಸ್ನಲ್ಲಿ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು ನಿಂತ್ಕೊಂಡು ಜನರಿಗೆ ತೊಂದರೆ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಬಂದ ಮೇರೆಗೆ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಇಲ್ಲಿಂದ ಅವರು ಸಂಗಮ್ ಕ್ರಾಸಿಗೆ ಹೋಗಿ ಅದನ್ನ ದೂರ ನಿಂತ್ಕೊಂಡು ಅದನ್ನ ಅಬ್ಸರ್ವ್ ಮಾಡಲಾಗಿ ಅಲ್ಲಿ ಅವರು ಮಾಡ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟಿ ಅವರಿಗೆ ಕಂಡು ಬಂದಿದ್ದರಿಂದ ಅವರು ಅದನ್ನ ಸರಿಯಾಗಿ ಪ್ಲಾನ್ ಮಾಡಿಕೊಂಡು ಅವ್ರನ್ನೆಲ್ಲರನ್ನೂ ಹಿಡ್ಕೊಂಡು ಅದರಲ್ಲಿ ಒಬ್ಬನು ತಪ್ಪಿಸ್ಕೊಂಡು ಓಡೋಗ್ತಾನೆ. ಉಳಿದ 5 ಜನರನ್ನ ಹಿಡ್ಕೊಳ್ತಾರೆ. ಹಿಡ್ಕೊಂಡಾದ್ಮೇಲೆ ಅವ್ರನ್ನ ಸರಿಯಾಗಿ ವಿಚಾರಿಸಿದ ನಂತರ ಅವರು ಹಲವಾರು ಅಪರಾಧಗಳನ್ನ ಮಾಡಿರೋ ಬಗ್ಗೆ ಒಪ್ಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ 3 ಠಾಣೆಯ ಅಪರಾಧಗಳು ಇದರಲ್ಲಿ ಶಾಮೀಲಾಗಿದೆ ಮತ್ತು ಅಲ್ಲಿ ಅವರ ವಾಹನ ಅವ್ರ ಜೊತೆ ಒಂದು ವಾಹನ ಇತ್ತು. ಆ ವಾಹನವನ್ನ ಶೋಧನೆ ಮಾಡಿ ನೋಡಲಾಗಿ ಅಲ್ಲಿ ಅವರು ಬೇರೆ ಬೇರೆ ಆಯುಧಗಳು ಅವರ ಒಂದು ವಾಹನದಲ್ಲಿ ನಮಗೆ ಕಂಡು ಬಂದಿದ್ದರಿಂದ ಅವರನ್ನು ವಿಚಾರಿಸಲಾಗಿ ಅವರು ಹೇಳಿದ್ದೇನಪ್ಪಾ ಅಂತಂದ್ರೆ ಅಲ್ಲಿ ಅವರು ನಿಂತಂತ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಯಾರು ಒಬ್ಬೊಬ್ಬರಾಗೆ ಬರ್ತಾರೆ, ಅವ್ರನ್ನ ನಿಲ್ಲಿಸಿ ಅವ್ರನ್ನ ದರೋಡೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಲ್ಲಿ ನಿಂತಿದ್ರು ಅಂತಕ್ಕಂಥ ಒಂದು ವಿಚಾರಣೆಯಲ್ಲಿ ನಮಗೆ ವಿಷಯ ಗೊತ್ತಾಗ್ತದೆ. ತಕ್ಷಣ ನಾವು ಅದನ್ನ ಆ ವಿಷಯವನ್ನ ಪರಿಗಣಿಸಿ ಠಾಣೆಯಲ್ಲಿ ಬಂದವರು ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಹಳ್ಳಿ ಅಂತೇಳಿ ಒಂದು ಗ್ರಾಮ ಬರ್ತದೆ. ಆ ಗ್ರಾಮದವರೆಲ್ಲ ಎಲ್ಲರೂ 6 ಜನ ಅಲ್ಲಿಯವರೇ. ಅದರಲ್ಲಿ 5 ಜನ ನಮಗೆ ಸಿಕ್ಕಿದೆ. ಇನ್ನೊಬ್ಬನು ಹೆದರಿಕೆ ಹೊಡ್ತಾ ಇದ್ರು, ಕ್ರಿಮಿನಲ್ ಇಂಟಿಮಿಡೇಷನ್ ಮಾಡ್ತಾ ಇದ್ರು. ಮಾಡಿ ಅವರ ಅಂದ್ರೆ ನಮ್ಮ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಜರುಗಿರ್ತಕ್ಕಂಥ ಅಪರಾಧದಲ್ಲಿ ಆ ತರ ಕ್ರಿಮಿನಲ್ ಇಂಟಿಮಿಡೇಷನ್ ಮಾಡಿಲ್ಲ. ಬಟ್ ನವಲಗುಂದನಲ್ಲಿ ಮತ್ತು ನಿಡಗುಂದಿಯಲ್ಲಿ ಮಾಡದಂತ ಅಪರಾಧದಲ್ಲಿ ಅವರು ಜೀವಕ್ಕೆ ಇದನ್ನು ಕೂಡ ಭಯವನ್ನು ಕೂಡ ಹೊಂದಿದ್ದಾರೆ.